ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೆಸ್ಸಾ ಕನ್ನಡಿಗ. ಇವತ್ತು ಒಂದು ಹೊಸ ಪ್ಲೇಸ್ಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ. ಈ ಪ್ಲೇಸ್ ಏನು ಕಾಣ್ತಿದೆಯಲ್ಲ, ಈ ಪ್ಲೇಸ್ ಇವತ್ತಿಂದ ಸುಮಾರು 500 ವರ್ಷಗಳ ಹಿಂದೆ, ಅಂದರೆ ಸುಮಾರು 16ನೇ ಶತಮಾನದಲ್ಲಿ ಇಷ್ಟೊಂದು ದೊಡ್ಡ ಬೆಟ್ಟದಲ್ಲಿ ಇಷ್ಟೊಂದು ಬೃಹದಾಕಾರದ ಕೋಟೆ ಇತ್ತು. ಈ ಕೋಟೆನ ನಿಮಗೆ ನೋಡ್ಬೋದು, ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಇದೇ ಕೋಟೆ ಇದ್ದಂಥ ಜಾಗ ಮತ್ತು ಇದು ಕೋಟೆಯ ಎಂಟ್ರೆನ್ಸ್. ಇದೆಲ್ಲ ಇದು ಕೋಟೆಯ ಎಂಟ್ರೆನ್ಸ್. ತೋರಿಸ್ತೀನಿ ನೋಡಿ, ಎಷ್ಟೊಂದು ದೊಡ್ಡದಾದ ಬಾಗಿಲಿದೆ ಅಂತ. ಅದ್ಭುತ ಅಲ್ವಾ? ಸಕ್ಕತ್ತಾಗಿದೆ ಈ ಬಾಗಿಲು. ಇದು ರಾಜಮಾರ್ಗ, ರಾಜದ್ವಾರ. ಈ ಕಡೆ ಒಂದು ಸಣ್ಣ ಬಾಗಿಲಿದೆ. ಏನಕ್ಕೆ ಈ ಥರ 2 ಬಾಗಿಲನ್ನು ಇಟ್ಟಿದ್ದಾರೆ ಅಂದರೆ, ಈ ಬಾಗಿಲನ್ನು ಮುಚ್ಚೆ ಇಡ್ತಿದ್ರು. ಹಾಗೆ ಈ ಬಾಗಿಲಿದೆಯಲ್ಲ, ಕೋಟೆಯಿಂದ ಯಾರೇ ಹೊರಗೆ ಬರಬೇಕಾಗಲಿ ಅಥವಾ ಒಳಗಡೆ ಹೋಗಬೇಕಾಗಲಿ ಈ ಬಾಗಿಲಿಂದನೇ ಹೋಗ್ತಿದ್ರು. ಈ ಬಾಗಿಲನ್ನು ಅಂಥ ಸಮಯದಲ್ಲಿ ಮಾತ್ರ ಓಪನ್ ಮಾಡೋರು. ನೋಡ್ಬೋದು, ಕೋಟೆಯ ದ್ವಾರದ ಎಂಟ್ರೆನ್ಸಲ್ಲಿ ಈ ಬಾಗಿಲ ಮೇಲೆ ದ್ವಾರಪಾಲಕರ ಕೆತ್ತನೆ ಇದೆ. ಈ ಕಡೆನೇ ಇದೆ ಮತ್ತು ಈ ಕಡೆನೇ ಇದೆ. ಇಷ್ಟೊಂದು ಪಾಳು ಬಿದ್ದಿರೋ ಕೋಟೆನೇ ನೋಡ್ತಿರೋದು ಇವತ್ತೇ ಫಸ್ಟ್ ನಾನು. ಹೆಂಗಿದೆ ನೋಡೋಣ ಬನ್ನಿ. ನಾವು ಯಾವ ಬಾಗಿಲಿಂದ ಹೋಗೋಣ? ಈ ಬಾಗಿಲಿಂದ ಹೋಗೋಣ, ಈ ಬಾಗಿಲಿಂದ ಹೋಗೋಣ, ಇದೇ ಬಾಗಿಲಿಂದ ಹೋಗೋಣ. ಏನು ಸಖತ್ತಾಗಿದೆ ಅಲ್ಲ? ನೋಡಿ, ಇಲ್ಲಿ ನೀರು ಬೀಳ್ತಿರಲಿಲ್ಲ ಮೊದಲು, ಬಟ್ ಇವಾಗ 500 ವರ್ಷ ಆಗಿದೆ ಅಲ್ಲ, ಅದರಿಂದ ಫುಲ್ ನೀರು ಬೀಳ್ತಾ ಇದೆ. ನೋಡ್ಬೋದು, ಇದೆಲ್ಲ ಕಲ್ಲು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಕಟ್ಟಿದ್ದು. ಇವಾಗಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳೇ ನಿಲ್ಲಲ್ಲ ಅಂಥದ್ರಲ್ಲಿ ಇದು ಸುಮಾರು 500 ವರ್ಷಗಳಿಂದ ಹೆಂಗಿದೆಯೋ ಹಂಗೆ ಇದೆ. ಕಲ್ಲು ನೋಡಿ, ಇದು ಸಣ್ಣ ಸಣ್ಣ ಕಲ್ಲು ಮತ್ತು ಕಲ್ಲನ್ನು ಮಿಕ್ಸ್ ಮಾಡಿ ಕಟ್ಟಿರೋದು. ಕಲ್ಲು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಫೈನಲಿ ಕೋಟೆ ಒಳಗಡೆ ಬಂದೆ. ಫುಲ್ ಪಾಳು ಬಿದ್ದಿದೆ. ನೋಡ್ಬೋದು, ಈ ಕೋಟೆಯಲ್ಲಿ ಏನಂದರೆ ಏನೂ ಕೂಡ ಇಲ್ಲ. ಫುಲ್ ಪಾಳು ಬಿದ್ದಿದೆ. ಯಾವುದೇ ಗೌರ್ಮೆಂಟ್ ಇದನ್ನು ವಹಿಸ್ಕೊಂಡಿಲ್ಲ. ನಮ್ಮ ಕರ್ನಾಟಕದಲ್ಲೇ ಇರೋ ಕೋಟೆ ಇದು. ಇಲ್ಲಿ ನೋಡ್ಬೋದು, ಕೋಟೆ ಒಳಗಡೆ ಇನ್ನೊಂದು ಬಾಗಿಲಿದೆ. ಇದು ಗುಪ್ತ ಮಾರ್ಗ. ಇದ್ರ ಒಳಗಡೆ ಏನಿದೆ ಅಂತ ನೋಡೋಣ. ಯಪ್ಪ ದೇವ್ರೆ, ಸ್ವಲ್ಪ ಡೇಂಜರಸ್ ಆಗಿದೆ, ಕಟ್ಲೆ. ಓಕೆ, ಈ ಕೋಟೆ ಒಳಗಡೆ ನೋಡಿ, ಜಂಬಿಟ್ಟಿಗೆ ಕಲ್ಲಿಂದನೂ ಕಟ್ಟಿದ್ದಾರೆ. ಇದನ್ನು ನೀರು ಬೀಳ್ತಾ ಇದೆ ಇದರಿಂದ. ಇದು ಗುಪ್ತ ಮಾರ್ಗ. ಕೋಟೆಗೆ ಈ ಕಡೆನೂ ಒಂದು ಸಣ್ಣ ಬಾಗಿಲಿತ್ತು ನೋಡಿ, ಇಲ್ಲಿದ್ದನು. ಎಷ್ಟು ದೊಡ್ಡ ಕೋಟೆ ಅಂದರೆ, ಇಷ್ಟೊಂದು ದೊಡ್ಡ ಬಂಡೆ ಮೇಲೆ ಕಟ್ಟಿದ ಕೋಟೆ. ಹೌದು, ಈ ಕೋಟೆನ ಯಾರು ಆಳ್ತಿದ್ರು ಅಂತ ಹೇಳ್ತೀನಿ ಇವಾಗ. ಈ ಕೋಟೆನ ಸುಮಾರು 16ನೇ ಶತಮಾನದಲ್ಲಿ ಭೈರಾದೇವಿಯ ಮಗಳಾದಂಥ ಚೆನ್ನಾದೇವಿ ಈ ಕೋಟೆಯನ್ನು ಆಳ್ತಾಯಿದ್ಲು. ಆವಾಗಿನೂ ಈ ಕೋಟೆ ಕಟ್ಟಿರಲಿಲ್ಲ, ಈ ಸಂಸ್ಥಾನವನ್ನು ಆಳ್ತಿದ್ರು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಅಂಡರಲ್ಲಿ ಗೇರುಸೊಪ್ಪು ಅನ್ನೋದೊಂದು ಸಂಸ್ಥಾನ ಇತ್ತು. ಇವಾಗಿನ ಉತ್ತರ ಕನ್ನಡದಲ್ಲಿರುವಂಥ ಯಾರಿಗೂ ಗೊತ್ತಿಲ್ಲ. ಗೇರುಸೊಪ್ಪು ಅನ್ನೋದೊಂದು ಸಂಸ್ಥಾನ ಇತ್ತು ಅಂತ ಗೊತ್ತು. ಆದರೆ ಆ ಸಂಸ್ಥಾನವನ್ನು ಆಳಿದ ರಾಣಿ ಯಾರು, ಆ ರಾಣಿ ಎಷ್ಟು ವರ್ಷ ಆಳಿದ್ಲು, ಅವಳ ಇತಿಹಾಸ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ಲೀಚಸ್ ಇದೆ ಇಲ್ಲಿ ಅಂದರೆ, ಯಪ್ಪ, ನಾವು ಇದನ್ನು ಉಂಬಳ ಅಂತ ಕರಿತೀವಿ. ನೋಡ್ಬೋದು ಎಷ್ಟಿದೆ ಇಲ್ಲಿ ನೋಡಿ, ಹೆಂಗೆ ಕಚ್ಚಿದೆ ಅಂತ. ಎಷ್ಟು ತೆಗೆದ್ರೂ ಹತ್ತುತ್ತೆ. ಈ ಕೋಟೆ ಇದ್ದ ಸ್ಥಳ, ಈ ಸಂಸ್ಥಾನ ಯಾರಿಗೆ ಸೇರಿದ್ದಂದರೆ, ಇದು ವಿಜಯನಗರ ಸಾಮ್ರಾಜ್ಯದ ಅಂಡರಲ್ಲಿ ಬರುವಂಥ ಒಂದು ಸಂಸ್ಥಾನ. ಈ ಸಂಸ್ಥಾನದ ಹೆಸರು ಗೇರುಸೊಪ್ಪ ಸಂಸ್ಥಾನ ಅಂತ. ಗೇರುಸೊಪ್ಪ ಸಂಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ನೆನಪಾಗೋದೇ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿನೇ ಈ ಗೇರುಸೊಪ್ಪ ಸಂಸ್ಥಾನನ ಕೊನೆಯದಾಗಿ ಆಳ್ದೋಳು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಕೋಟೆಯನ್ನು ಕಟ್ಟಿದೋಳು ಕೂಡ ಚೆನ್ನಭೈರಾದೇವಿನೇ. ಭೈರಾದೇವಿಗೆ 2 ಜನ ಮಕ್ಕಳಿರ್ತಾರೆ. ಒಬ್ಬಳು ಚೆನ್ನಾದೇವಿ, ಇನ್ನೊಬ್ಬಳು ಚೆನ್ನಭೈರಾದೇವಿ. ಚೆನ್ನಾದೇವಿ ದೊಡ್ಡವಳಾಗಿರ್ತಾಳೆ. 1548ರಲ್ಲಿ ಚೆನ್ನಾದೇವಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಈ ಗೇರುಸೊಪ್ಪ ಸಂಸ್ಥಾನನ ಪಟ್ಟಾದ ರಾಣಿಯಾಗಿ ಚೆನ್ನಾದೇವಿ ಕೂರ್ತಾಳೆ. ಚೆನ್ನಾದೇವಿ ರಾಣಿ ಆಗುವಂಥ ಟೈಮ್ನಲ್ಲಿ ಗೋವಾವನ್ನು ಪೋರ್ಚುಗೀಸರು ಆಗಾಗಲೇ ಆಕ್ರಮಣ ಮಾಡಿ ಗೋವಾದಲ್ಲಿ ಅವರ ಆಧಿಪತ್ಯವನ್ನು ಸ್ಥಾಪಿಸಿರ್ತಾರೆ. ಗೇರುಸೊಪ್ಪದ ಮೇಲೆ ಆಕ್ರಮಣ ಮಾಡೋದಕ್ಕೆ ಪೋರ್ಚುಗೀಸರ ಹತ್ರ ಆಗಲ್ಲ. ಅದಕ್ಕೆ ಅವರು ಭಟ್ಕಳದ ಬಂದರ ಮೇಲೆ ಆಕ್ರಮಣ ಮಾಡ್ತಾರೆ. ಭಟ್ಕಳದ ಬಂದರನ್ನು ಸುಮಾರು 7 ದಿನಗಳ ಕಾಲ ಬೆಂಕಿಯಿಂದ ಸುಡ್ತಾರೆ. ಸಿಕ್ಕ ಮನೆಗಳನ್ನು, ದೇವಸ್ಥಾನಗಳನ್ನು ಎಲ್ಲವನ್ನು ಸುಡ್ತಾರೆ. ಇದೇ ರೀಸನ್ನಿಂದ 1549ರಲ್ಲಿ, ಅಂದರೆ 16ನೇ ಶತಮಾನದಲ್ಲಿ, ಆ ಟೈಮಲ್ಲಿ ಆದಂಥ ಘಟನೆ ಇದು.
ಚೆನ್ನದೇವಿ ಅದೇ ನೋವಿನಿಂದ ಸಾವನ್ನಪ್ತಾಳೆ. ರೀಸನ್ ಕರೆಕ್ಟಾಗಿ ಇವತ್ತುವರೆಗೂ ಯಾರಿಗೂ ಗೊತ್ತಿಲ್ಲ, ಬಟ್ ಅವಳು ಸಾಯ್ತಾಳೆ ಅನ್ನೋದಂತೂ ಪಕ್ಕ ಹೌದು. ಅವಳು ಸಾವನ್ನಪ್ಪಿದ ಮೇಲೆ ತಂಗಿಯಾದಂಥ ಚೆನ್ನಭೈರಾದೇವಿಗೆ ಪಟ್ಟವನ್ನು ಕಟ್ತಾರೆ. ಅಂದರೆ ಸುಮಾರು 1549ರಲ್ಲಿ ಚೆನ್ನದೇವಿ ತೀರ್ಕೊಂಡಿರ್ತಾಳೆ. 1552ರಲ್ಲಿ ಚೆನ್ನಭೈರಾದೇವಿ ರಾಜ್ಯದ ರಾಣಿ ಆಗ್ತಾಳೆ. ಅವಳ ಅಕ್ಕನ ಸಾವಿಗೆ ಕಾರಣ ಆದಂಥ ಪೋರ್ಚುಗೀಸರ ಮೇಲೆ ತುಂಬ ದ್ವೇಷವನ್ನು ಅವತ್ತಿನಿಂದಲೇ ಬೆಳೆಸ್ಕೊಂಡಿರ್ತಾಳೆ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿಯ ಕಾಲದಲ್ಲಿ ಈ ಕಾನೂರು ಕೋಟೆಯನ್ನು ಕಟ್ಟಿದ್ದು. 18-19ನೇ ವಯಸ್ಸಿಗೆ ರಾಜ್ಯದ ರಾಣಿಯಾಗಿ ಚೆನ್ನಭೈರಾದೇವಿ ನೇಮಕ ಆಗ್ತಾಳೆ. ಅಂದರೆ ಆವಾಗಿನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಣಿಯಾಗಿ ಚೆನ್ನಭೈರಾದೇವಿ ಇಡೀ ಸಾಮ್ರಾಜ್ಯವನ್ನು ನಡೆಸ್ತಿದ್ಲು. ಅಂದರೆ ಅವಳ ಧೈರ್ಯ ಸಾಹಸ ಇವಾಗ್ನವ್ರಿಗೆಲ್ಲ ಎಲ್ಲಿ ಗೊತ್ತಾಗತ್ತೆ ಬಿಡಿ. ಇವಾಗ್ನವರಿಗೆ ಅವಳ ಹೆಸರೇ ಗೊತ್ತಿಲ್ಲ. ನಮ್ಮ ದುರದೃಷ್ಟ ಏನಂದರೆ ಚೆನ್ನಭೈರಾದೇವಿ ಯಾರು ಅಂತ ಯಾರಿಗೆ ಗೊತ್ತಿಲ್ಲ. ಬಟ್ ಒಂದು ಹೆಸರಿಂದ ಚೆನ್ನಭೈರಾದೇವಿ ಯಾರು ಅಂತ ಗೊತ್ತಾಗುತ್ತೆ. ಇದೇ ಪೋರ್ಚುಗೀಸರು ಅವಳಿಗೆ ಒಂದು ಬಿರುದನ್ನು ಕೊಟ್ಟಿದ್ಲು. ಏನಂತಂದರೆ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿ. ಈ ಹೆಸರನ್ನು ಕೇಳಿದ್ರು ಯಾರಿಗೂ ಗೊತ್ತಾಗಲ್ಲ. ಬಟ್ ಅವಳನ್ನು ಪೋರ್ಚುಗೀಸರು ಒಂದು ನೇಮಿಂದ ಕರಿತಿದ್ದು ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ. ಬೇಕಿದ್ರೆ ನೀವು ಗೂಗಲ್ ಮಾಡಿ ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂತ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದೇ ಚೆನ್ನಭೈರಾದೇವಿಯ ಹಿಸ್ಟರಿ ನಿಮ್ಮ ಮುಂದೆ ಬರುತ್ತೆ. ಚೆನ್ನಭೈರಾದೇವಿ 1552ರಲ್ಲಿ ರಾಣಿಯಾಗಿ ಈ ಕೋಟೆಯನ್ನು ಆಳ್ತಾಳೆ. ಈ ಕೋಟೆಯನ್ನು ಕಟ್ಟಿದ್ದು ಸಹ ಚೆನ್ನಭೈರಾದೇವಿನೇ. ಇವತ್ತು ತುಂಬ ಜನಕ್ಕೆ ಗೊತ್ತಿಲ್ಲ. ಭಾರತದ ಇತಿಹಾಸದಲ್ಲಿ ಸುಮಾರು 54 ವರ್ಷಗಳ ಕಾಲ ಯಾವುದಾದ್ರು ಒಂದೇ ಒಂದು ರಾಣಿ 54 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ದಾಳೆ ಅಂದರೆ ಅದು ಚೆನ್ನಭೈರಾದೇವಿ ಮಾತ್ರ. ಚೆನ್ನಭೈರಾದೇವಿ ಒಬ್ಬಳೇ ಭಾರತದ ಇತಿಹಾಸದಲ್ಲಿ 54 ವರ್ಷ ಆಳ್ದಂತಹ ರಾಣಿ. ನೋಡ್ಬೋದು ಎಷ್ಟು ದೊಡ್ಡದಾದಂಥ ಕೋಟೆಯನ್ನು ಕಟ್ಟಿದ್ದಾಳೆ ಅಂತ. ಇಷ್ಟು ದೊಡ್ಡ ಬೆಟ್ಟದ ಮೇಲೆ ನಾವು ಈ ಕೋಟೆಯನ್ನು ನೋಡಲಿಕ್ಕೆ ಸುಮಾರು 100 ಕಿಲೋಮೀಟರ್ ಸುತ್ತಾಕಿ ಬಂದ್ವಿ. ಯಾಕಂದರೆ ಗೇರ್ಸೊಪ್ಪದಿಂದ ಸುಮಾರು 10 ಕಿಲೋಮೀಟರ್ ಬಂದರೆ ಈ ಕೋಟೆಗೆ ತಲುಪ್ಬೋದು. ಆದರೆ ಅದು ಕಾಡು. ಆ ಕಾಡಲ್ಲಿ ಇಬ್ಬರೇ ಅಥವಾ ಒಬ್ಬರೇ ಬರೋದು ಸಿಕ್ಕಾಪಟ್ಟೆ ಡೇಂಜರ್ ಅಂತ ಅಲ್ಲಿ ನಾವು ಊರಿನವರೇ ಹೇಳಿದ್ರು. ಸೊ ಆ ರೀಸನಿಂದ ನಾವು ಸಾಗರಕ್ಕೆ ಬಂದು, ಇದಿರೋದು ಸಾಗರ ತಾಲೂಕಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ. ಬಟ್ ಇದು ಉತ್ತರ ಕನ್ನಡ ಜಿಲ್ಲೆ ಬಾರ್ಡ್ರಲ್ಲಿರೋದ್ರಿಂದ ಇವಾಗ ನಾವು ಜಿಲ್ಲೆ ಮಾಡ್ಕೊಂಡಿರೋದು ಬಿಡಿ. ಆವಾಗ ಗೇರ್ಸೊಪ್ಪದನ್ನೊಂದು ಸಂಸ್ಥಾನ. ಚೆನ್ನಭೈರಾದೇವಿ ಸುಮಾರು ಗೋವಾದ ಮಾಂಡವಿ ನದಿಯಿಂದ ಕುಂದಾಪುರದ ತ್ರಾಸಿಯವರೆಗೆ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿದೆಯಲ್ಲ ಅಲ್ಲಿನ ಬಂದರಿಂದ ಈ ಕಡೆ ಸಾಗರದ ಅರ್ಧ ಭಾಗದಷ್ಟು ಭಾಗವನ್ನು ಆಳ್ತಾ ಇದ್ಲು ಅನ್ನೋ ಉಲ್ಲೇಖ ಇವತ್ತು ಇದೆ. ಗೇರುಸೊಪ್ಪು ಅನ್ನೋದು ಈಕೆಯ ರಾಜಧಾನಿಯಾಗಿತ್ತು. ಹಾಗೆ ಈ ಕಾನೂರು ಕೋಟೆ ಇದೊಂದು ಸೈನಿಕ ಕೋಟೆ ಆಗಿತ್ತು. ಅಂದರೆ ಇಲ್ಲಿ ರಾಣಿಯ ವಾಸಸ್ಥಳವೂ ಇದೆ. ಅದರ ಜೊತೆ ಇಲ್ಲಿ ಹೈಯೆಸ್ಟಾಗಿ ಸೈನಿಕರು ಇರ್ತಿದ್ರು. ಸೈನಿಕರು, ಮದ್ದುಗುಂಡುಗಳು. ನಿಮಗೆ ಆ ಕಡೆ ಒಂದು ಪಿರಂಗಿ ಇದೆ, ಅದನ್ನು ತೋರಿಸ್ತೀನಿ. ಆವಾಗಿನ ಕಾಲದ ಉಕ್ಕು ಹೆಂಗಿತ್ತು ಅದು ನನಗೆ ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಿ ಜಸ್ಟ್ ಒಂದು 5 ವರ್ಷ ನೀರಲ್ಲಿದ್ದುಬಿಟ್ರೆ ಎಲ್ಲ ಕಬ್ಬನೂ ತುಕ್ಕು ಬಂದುಬಿಡುತ್ತೆ. ಆದರೆ 500 ವರ್ಷಗಳಿಂದ ಅಲ್ಲೊಂದು ಪಿರಂಗಿ ಹೇಗಿದೆಯೋ ಹಾಗೆ ಇದೆ. ಅದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಇದೇ ಕೋಟೆಯ ಹೊರಬದಿಯಲ್ಲಿ ನೋಡ್ಬೋದು. ಇದೇನು ಹೇಳಿ ಪಿರಂಗಿಯ ಹಿಂಬದಿ ಏನೂ ಇಲ್ಲ, ಬಟ್ ಮುಂದಿನ ಭಾಗ ಅಂತೂ ಕರೆಕ್ಟಾಗಿದೆ ನೋಡಿ. ಇದೇ ಪಿರಂಗಿ ಕೋಟೆಯ ಹೊರಭಾಗದಲ್ಲೇ ಇಟ್ಟಿದ್ದಾರೆ. ಇದು ಉಕ್ಕು ಅಂದರೆ ಕಬ್ಬಿಣದಿಂದ ಮಾಡಿದಂಥ ಪಿರಂಗಿ. ಇದು ಎಷ್ಟು ಅದ್ಭುತ ಆಗಿದೆ ನೋಡಿ. ಅಲ್ಲಾಡ್ಸೋಕ್ಕೂ ಆಗ್ತಾಯಿಲ್ಲ ನನ್ನ ಹತ್ರ. ಈ ಪಿರಂಗಿಗೆ ಯೂಸ್ ಮಾಡ್ತಿದ್ದ ಗುಂಡು ನೋಡಿ ಇದು. ಈ ಪಿರಂಗಿಗೆ ಯೂಸ್ ಮಾಡ್ತಾ ಇರುವಂಥ ಗುಂಡು ಈ ರೀತಿಯಾಗಿದ್ದಂಥ ಕಲ್ಲಿನ ಗುಂಡು. ಎಂಥ ಅದ್ಭುತ ಇತ್ತು ಅಲ್ವಾ, ಹೆಂಗೆ ಯೂಸ್ ಮಾಡ್ತಿದ್ರೇನು. ಸುಮಾರು 500 ವರ್ಷಗಳಿಂದ ಈ ಥರ ಸತತವಾದ ಮಳೆ, ಗಾಳಿ, ಬಿಸಿಲು, ಚಳಿ ಎಲ್ಲದರಲ್ಲೂ ಹೀಗೆ ನಿಲ್ತಾ ಇದೆ. ಬಟ್ ಆದರೂ ಕೂಡ ಇದರ ಮೇಲ್ಗಡೆ ಇರುವಂಥ ಡಿಸೈನ್ ಆಗಿರ್ಬೋದು, ಈ ಪಿರಂಗಿಯ ಮೇಲ್ಗಡೆ ಇರುವಂಥ ಕಬ್ಬಿಣದ ಲೇಪನ ಆಗಿರ್ಬೋದು, ಏನಂದರೆ ಏನೂ ಕೂಡ ಆಗಿಲ್ಲ. ಒಂಚೂರು ಜಂಗ್ ಬಂದಿರೋದರ ಕಾರಣದ ಅದ್ಭುತ ಆಗಿದೆ. ರಸ್ಟ್ ಬರದೆ ನೋಡಿ ಹೇಗಿದೆ ಅಂತ. ಆಗಿನ ಕಾಲದಲ್ಲಿ ಯಾವ ರೀತಿಯಾದ ಕಬ್ಬಿಣವನ್ನು ಯೂಸ್ ಮಾಡ್ತಾಯಿದ್ರು ಅಂತ ತೋರಿಸ್ತಾರೆ ನೋಡಿ. ಈ ಕಾನೂರು ಕೋಟೆಯ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಕೋಟೆ ಸುಮಾರು 4-5 ಕಿಲೋಮೀಟ್ರ್ ಹಬ್ಕೊಂಡಿದೆಯಂತೆ ಹೀಗೆ ಬೆಟ್ಟದಲ್ಲಿ. ಈ ಕೋಟೆ ಚೆನ್ನಭೈರಾದೇವಿ ಸುಮಾರು 16ನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿದ್ದು ಸುಮಾರು 500 ವರ್ಷಗಳ ಹಿಂದೆ 500 ವರ್ಷಗಳ ಹಿಂದೆ ಕಟ್ಟಿದಂಥ ಕೋಟೆ ಹೇಗಿದೆ ನೋಡಿ. ಇವತ್ತು ಈ ಕೋಟೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಮ್ಮ ಗೌರ್ನಮೆಂಟ್ ಆಗಿರಲಿ, ನಮ್ಮ ಯಾವುದೇ ಒಬ್ಬ ರಾಜಕಾರಣಿ ಆಗಿರಲಿ, ನಮ್ಮ ಉತ್ತರ ಕನ್ನಡದ ಯಾವುದೇ ಒಬ್ಬ ರಾಜಕಾರಣಿ ಆಗಿರಲಿ, ಈ ಕೋಟೆ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಕೂಡ ಮಾಡಿಲ್ಲ. ಇದು ಬರೀ ರಾಜಕಾರಣಿಗಳ ತಪ್ಪಲ್ಲ, ಅವರನ್ನು ಆರಿಸ್ತನ್ನಂಥ ನಮ್ಮ ತಪ್ಪು.
ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇಷ್ಟೊಂದು ಭವ್ಯವಾದ ಕೋಟೆ, ನಮ್ಮನ್ನು ಆಳ್ದಂಥ ರಾಣಿ, ನಮ್ಮ ಪೂರ್ವಜರ ಕಾಲದಲ್ಲಿ, ನಮ್ಗೆ ಗೊತ್ತಿದೆ ನಮ್ಮ ಪೂರ್ವಜರು ಯಾರು ಇವಳ ಆಳ್ವಿಕೆಯಲ್ಲಿದ್ದರೋ ಇಲ್ವೋ ಅಂತ, ಬಟ್ 500 ವರ್ಷಗಳ ಹಿಂದೆ ನಮ್ಮ ಇಡೀ ಉತ್ತರ ಕನ್ನಡ ಈ ಕಡೆ ಭಾಗ ಸಾಗರ, ಈ ಕಡೆ ಕುಂದಾಪುರ, ಈ ಕಡೆ ಗೋವಾ, ಇದನ್ನೆಲ್ಲ ಆಳ್ದಂಥ ರಾಣಿ ಬಗ್ಗೆ ನಮ್ಮ ಈಗಿನ ಪೀಳಿಗೆಗೆ ತಿಳಿಸ್ಬೇಕು ಅಂತಾದರೂ ಇದನ್ನು ಸಂರಕ್ಷಣೆ ಮಾಡಬೇಕಿತ್ತು. ಬಟ್ ಯಾರೂ ಮಾಡಿಲ್ಲ. ಬೇಜಾರು ಅನ್ನೋ ವಿಷಯ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಯಾರಿಗೂ ಕೂಡ ಬರಲಿಕ್ಕೆ ಪರ್ಮಿಷನನ್ನು ಕೊಡ್ತಾ ಇಲ್ಲ. ನಾವು ಹೇಗೇಗೋ ಮಾಡಿ ಇಲ್ಲಿವರೆಗೆ ಬಂದ್ವಿ. ಅದು ಮಳೆಗಾಲದಲ್ಲಂತೂ ಯಾರೂ ಕೂಡ ಇಲ್ಲಿ ಬರೋ ಹಾಗೆ ಇಲ್ಲ. ಮಳೆಗಾಲದಲ್ಲೇ ಬಂದಿದ್ದೀವಿ ಈ ಕೋಟೆನ ನಮ್ಮ ಜನಕ್ಕೆ ತೋರಿಸ್ಬೇಕು ಅಂತ. ಈ ಕೋಟೆ ಬಗ್ಗೆ ನೀವೇನಾದರೂ ಯೂಟ್ಯೂಬಲ್ಲಿ ನೋಡಿದ್ರೆ ಸುಮಾರಷ್ಟು ವಿಡಿಯೋಗಳು ಸಿಗುತ್ತೆ, ಇದ್ರ ಬಗ್ಗೆ ಹೇಳಿದ್ದಾರೆ ಕೂಡ. ಬಟ್ ನಮಗೆ ಬೇಜಾರೇನೆಂದರೆ ಆ ವಿಡಿಯೋಗೆಲ್ಲ ಬಂದಿರೋ ವ್ಯೂಸ್ ಬರೀ 5,000, 6,000, 7,000 ವ್ಯೂಸ್. ನಮ್ಮ ಉತ್ತರ ಕನ್ನಡ ಪಾಪ್ಯುಲೇಷನ್ ಸುಮಾರು 15-16 ಲಕ್ಷ ಜನ ಇರ್ಬೋದು. ನಮ್ಮ ಉತ್ತರ ಕನ್ನಡದಲ್ಲಿ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ನಮ್ಮನ್ನು ಆಳಿದ ರಾಣಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಬೇಜಾರಂದರೆ ಇದೆ. ನೋಡ್ಬೋದು ಎಲ್ಲ ಕೋಟೆ ಗೋಡೆಗಳು. ಇದು ಒಳಗಡೆ ಇರುವಂಥ ಗೋಡೆ ಹೀಗೆ ಕಾಣುತ್ತೆ ನೋಡಿ. ಎಲ್ಲ ಇಡೀ ಕೋಟೆ ಒಳಗಡೆ ಫುಲ್ ಹೀಗೆ ಗಿಡ ಗಂಟಿ ಈ ಥರ ಬೆಳ್ಕೊಂಡಿದೆ ಬಿಟ್ಟರೆ ಮತ್ತು ನಿಮಗೆ ನೋಡಬೇಕಾಗುವಂಥ ಏನೂ ಕೂಡ ಇಲ್ಲಿ ಸಿಗಲ್ಲ. ನಿಮಗೆ ನೋಡಬೇಕಂದ್ರೆ ಪ್ರಾಪರಾಗಿರೋ ದೊಡ್ಡ ದೊಡ್ಡ ಗೋಡೆಗಳು ಕಾಣುತ್ತೆ, ಕೆಲವೊಂದು ಬುರ್ಜ್ಗಳು ಕಾಣುತ್ತೆ, ಕೆಲವೊಂದು ಬಾಗಿಲು ಅಷ್ಟೇ ಕಾಣುತ್ತೆ ಬಿಟ್ಟರೆ ಇನ್ನೇನೂ ಕಾಣಲ್ಲ. ನಂಗೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಏನು ಕಾಣುತ್ತೆ ಅಂತ ಸ್ವಲ್ಪ ನೋಡೋಣ. ಫುಲ್ ಉತ್ತ ಇದೆ. ಯಪ್ಪ, ಇದು ನೋಡಿ, ಇದೇ ಕೋಟೆ. ಎಷ್ಟು ಎತ್ತರ ಇದೆ ಅಲ್ವಾ. ಇಲ್ಲಿದ್ದ ಬಿದ್ದರೆ ನಾನು ಡೈರೆಕ್ಟ್ ಕೈಲಾಸಕ್ಕೆ ಹೋಗೋದು. ನೀವು ಚಿತ್ರದುರ್ಗದ ಕಲ್ಲಿನ ಕೋಟೆ ಬಗ್ಗೆ ತುಂಬ ಪಾಠಗಳಲ್ಲಾಗಲಿ ವಿಡಿಯೋಸ್ಗಳಲ್ಲಾಗಲಿ ಅಥವಾ ಸಿನಿಮಾದಲ್ಲಾಗಲಿ ನೋಡಿರ್ತೀರ. ಚಿತ್ರದುರ್ಗದ ಕಲ್ಲಿನ ಕೋಟೆ ಸುಮಾರು 7 ಸುತ್ತಿನ ಕೋಟೆ ಆಗಿತ್ತು ಅಂತ. ಹಾಗೆ ಈ ಚೆನ್ನಭೈರಾದೇವಿಯ ಕಾನೂರು ಕೋಟೆಯೂ ಕೂಡ 7 ಸುತ್ತಿನ ಕೋಟೆ ಆಗಿತ್ತಂತೆ. ಅಂದರೆ ಫಸ್ಟ್ನೇ ಸುತ್ತು, ಸೆಕೆಂಡ್ನೇ ಸುತ್ತು, 3ನೇ ಸುತ್ತು, 4ನೇ ಸುತ್ತು, 5, 6 ಹೀಗೆ 7ನೇ ಸುತ್ತಿನ ಮೇಲ್ಗಡೆ ಸುಮಾರು 4-5 ಕಿಲೋಮೀಟರ್ ಜಾಗ ಇದೆ. ಈ ಮೇಲ್ಗಡೆ ರಾಣಿಯ ವಾಸಸ್ಥಳ ಇತ್ತು. ಹಾಗೆ ಸೈನಿಕ ತರಬೇತಿ ಕೇಂದ್ರಗಳಿದ್ವು, ಕೆರೆಗಳಿದ್ವು, ಮನೆಗಳಿದ್ವು, ಶಸ್ತ್ರಾಗಾರಗಳಿದ್ವು, ಕುದುರೆಗಳಿಗೆ ಆಮೇಲೆ ಆನೆಗಳಿಗೆ ಎಲ್ಲದಕ್ಕೂ ಬೇಕಾಗುವಂಥ ಎಲ್ಲನೂ ನೋಡ್ಕೊಳ್ಬೇಕಾಗಿರುವಂಥ ಜಾಗಗಳಿದ್ವು. ನೋಡ್ಬೋದು ಇದು ಕೋಟೆ ಒಳಗಡೆ. ಶತ್ರುಗಳು ಯಾರಾದರೂ ಕೋಟೆ ಮೇಲೆ ಆಕ್ರಮಣ ಮಾಡಿದ್ರು ಅಂದರೆ ಈ ದ್ವಾರಗಳಲ್ಲಿ ಇಲ್ಲಿ ಪಿರಂಗಿಗಳನ್ನ ಇಡ್ತಿದ್ರು, ಬಂದೂಕುದಾರಿಗಳಿರ್ತಿದ್ರು, ಶಸ್ತ್ರವನ್ನು ಹಿಡಿದು ಕಾವಲಿಗೆ ನಿಲ್ತಿದ್ರು. ಯಪ್ಪ, ಇಲ್ಲಿ ಹೋಗೋದು ತುಂಬ ಡೇಂಜರ್ಸ್ ಇದೆ. ಆದರೂ ಇದು ದೊಡ್ಡದಾದ ಪ್ರಪಾತ. ಈ ಕೋಟೆನ ಏರ್ ಬರೋದು ತುಂಬ ಕಷ್ಟ ಇದೆ ನೋಡಿ. ಅಲ್ಲೊಂದು ಸುತ್ತಿದೆ, ಹಾಗೆ ಕೆಳಗಡೆ ಇದೆ. ಇದು 7 ಸುತ್ತು, 7ನೇ ಸುತ್ತಿನ ಮೇಲ್ಗಡೆ ಇರುವಂಥ ಕೋಟೆ ಇದು. ಇಂಥ ಅದ್ಭುತ ಪ್ಲೇಸ್ ನೋಡಿ. ಇಂಥ ಅದ್ಭುತ ಪ್ಲೇಸ್ ನಮ್ಮ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗದ ಬಾರ್ಡ್ರಲ್ಲಿ ಇದೆ ಅಂತ ಇವತ್ತೇ ನಾನು ನೋಡ್ತಿರೋದು. ಎಷ್ಟೊಂದು ದೊಡ್ಡ ಪ್ಲೇಸ್ ಇದೆ ಅಂತ. ಇಲ್ಲಿ ಇಷ್ಟೊಂದು ದೈತ್ಯಾಕಾರದ ಕೋಟೆನ ಇಷ್ಟೊಂದು ದೈತ್ಯಾಕಾರವಾದ ಕಾಡಿನಲ್ಲಿ ಕಟ್ಟಿದ್ರಲ್ಲ ಆಗಿನ ಕಾಲದಲ್ಲಿ, ಯಾವ ರೀತಿ ಕಟ್ಟಿರ್ಬೋದಲ್ವ. ನಿಜವಾಗ್ಲೂ ಹೌದು, ನಮ್ಮ ಊಹೆಗೂ ಅದು ನಿಲ್ಕೋದೇ ಇಲ್ಲ. ಜಂಬಿಟ್ಟಿಗೆ ಕಲ್ಲುಗಳನ್ನು ನೋಡಿ, ಎಲ್ಲ ಒಂದೇ ಸೈಜ್ನ ಕಲ್ಲುಗಳು, ಜಂಬಿಟ್ಟಿಗೆ ಕಲ್ಲುಗಳನ್ನು ಸೇರಿಸಿ ಕಟ್ಟಿರೋವಂಥ ಕೋಟೆ ಇದು. ಮಳೆಗಾಲದಲ್ಲಿ ಮಾತ್ರ ಬರಬಾರ್ದು. ಏನಕ್ಕೆ ಅಂದರೆ ಲೀಚಸ್ ಅಂದರೆ ಇದು ಉಂಬಳ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಜಾಸ್ತಿ. ಒಂದು ಕಚ್ಚಿದ್ರೆ ಸಾಕು, ಅದ್ರ ಹಿಂದೆ 1000 ಉಂಬಳ ಕಚ್ಚುತ್ತೆ. ನೋಡಿ ಇಲ್ಲಿ ನೋಡಿ ಏನಾಗಿದೆ ಪರಿಸ್ಥಿತಿ ಅಂತ. ಏನು ಮಾಡೋಕ್ಕೆ ಬರಲ್ಲ. ರಕ್ತ ಸುರಿಸ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಕೋಟೆಗೆ ಬಂದ್ಕೊಂಡು ರಕ್ತ ಸುರಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಸಖತ್ತಾಗಿದೆ ಕೋಟೆ ಅಂದರೆ, ಲೈಫಲ್ಲಿ ಒಂದು ಸಲ ಆದರೂ ಇಂಥ ಕೋಟೆಗಳನ್ನ ನೋಡಲೇಬೇಕು. ಕೋಟೆಯ ಒಳಗಡೆ ಎಲ್ಲ ಬುರ್ಜ್ಗಳಿವೆಯಪ್ಪ, ಏನಂತ ಗೊತ್ತಿಲ್ಲ. ನೋಡ್ಬೋದು ಸೈನಿಕ ತರಬೇತಿ ಕೇಂದ್ರಗಳಿದ್ವಲ್ಲ, ಅದಕ್ಕೆ ಮಾಡಿರ್ಬೋದು. ಈ ಕಲ್ಲುಗಳನ್ನು ನೋಡಿ ಹೆಂಗಿದೆ ಅಂತ. ಮತ್ತೊಂದು ವಿಶೇಷತೆ ಗೊತ್ತಾ, ಚೆನ್ನಭೈರಾದೇವಿ 16ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ಲಲ್ಲ, ಅವಳು ಒಬ್ಬ ಕನ್ನಡದ ರಾಣಿ.
ಇಲ್ಲಿ ಸಿಕ್ಕಿರುವಂಥ ಅಷ್ಟು ಶಾಸನಗಳಾಗಿರ್ಬೋದು, ಅಷ್ಟು ಲಿಪಿಗಳು ಏನೇ ಆಗಿರ್ಬೋದು, ಎಲ್ಲದೂ ಕೂಡ ಕನ್ನಡದಲ್ಲೇ ಇದೆ. ಆದರೆ ಕನ್ನಡದ ರಾಣಿಗೊಬ್ಬಳಿಗೆ ಆಗಿರುವಂಥ ಅನ್ಯಾಯನ ಯಾರೂ ಕೇಳ್ತಾ ಇಲ್ಲ. ಇವತ್ತು ಈ ಕನ್ನಡ ನಾಡನ್ನು ಆಳ್ದಂಥ ಈ ಚೆನ್ನಭೈರಾದೇವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. 1552ರಲ್ಲಿ ಆಳ್ವಿಕೆಗೆ ಬಂದಂಥ ಚೆನ್ನಭೈರಾದೇವಿ ಮೊದಲನೇ ಅವಳು ಆಳ್ವಿಕೆಗೆ ಬಂದಂಥ ಸಮಯದಿಂದಲೂ ಪೋರ್ಚುಗೀಸರ ಮೇಲೆ ತುಂಬ ಸಿಟ್ಟನ್ನು ಹೊಂದಿದ್ಲು, ತುಂಬ ದ್ವೇಷವನ್ನು ಕಟ್ಕೊಂಡಿದ್ಲು. ಯಾಕೆ ಅಂತಂದರೆ ತನ್ನ ಅಕ್ಕನ ಸಾವಿಗೆ ಕಾರಣ ಆಗಿದ್ದಾರೆ ಮತ್ತು ತನ್ನ ಆಳ್ವಿಕೆಯ ಪ್ರದೇಶ ಆದ ಭಟ್ಕಳದ ಮೇಲೆ ಅವಳ ಅಕ್ಕ ಆಳ್ತಾ ಇರುವಂಥ ಟೈಮಲ್ಲಿ ಅದರ ಮೇಲೆ ಆಕ್ರಮಣ ಮಾಡಿ ಅದನ್ನು ಸುಟ್ಟಿದ್ದಾರೆ, ಅದನ್ನು ನಶಿಸಿ ಹೋಗುವಂತೆ ಮಾಡಿದ್ದಾರೆ ಅನ್ನೋ ಸಿಟ್ಟಿತ್ತು. ಆ ಸಿಟ್ಟಿನಿಂದ ಭಟ್ಕಳವನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತ ಭಟ್ಕಳದ ಕಡೆಗೆ ನೋಡ್ತಾಳೆ. ಭಟ್ಕಳವನ್ನು ಕೇವಲ 2 ವರ್ಷದಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತಾಳೆ. ಸುಮಾರು 18-19ನೇ ವಯಸ್ಸಿಗೆ ಆಳ್ವಿಕೆಗೆ ಬಂದಂಥ ರಾಣಿ. ಅಂದರೆ ಆ ಟೈಮಲ್ಲಿ ನಾವು ಕ್ರಿಕೆಟ್ ಆಡ್ತಾ ಕುಂತಿದ್ವಿ ಊರಲ್ಲಿ, ನಮ್ಮ 19ನೇ-18ನೇ ವಯಸ್ಸಿಗೆ. ಅವಳು ಆ ಏಜಲ್ಲಿ ಭಟ್ಕಳನ್ನು 2 ವರ್ಷದಲ್ಲಿ ಅಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು, ಎಲ್ಲ ಮನೆಗಳನ್ನು, ಎಲ್ಲ ಬಂದರುಗಳನ್ನು ಮರುನಿರ್ಮಾಣ ಮಾಡ್ತಾಳೆ ಮತ್ತು ತನ್ನ ವ್ಯಾಪಾರವನ್ನು ವೃದ್ಧಿಸ್ತಾಳೆ. ಹೊನ್ನಾವರದಲ್ಲಿ ಬಂದಿತ್ತು, ಭಟ್ಕಳದಲ್ಲಿ ಬಂದಿತ್ತು. ಹೊನ್ನಾವರ ಮತ್ತು ಭಟ್ಕಳ ದೊಡ್ಡ ದೊಡ್ಡ ಬಂದರುಗಳಾಗಿ ನಿರ್ಮಾಣ ಮಾಡಿದ್ಲು. ಈ ಕಾಡಿನಲ್ಲಿ, ಈ ಗೇರುಸೊಪ್ಪ ಎನ್ನೋ ಕಾಡಿನಲ್ಲಿ ಹೈಯೆಸ್ಟಾಗಿ ಸಿಗ್ತಾ ಇರುವಂಥ ಐಟಮ್ ಏನಂದರೆ ಕಾಳುಮೆಣಸು, ಪತ್ರೆ ಅಂದರೆ ರಾಮಪತ್ರೆ, ಸೀತಾಪತ್ರೆ, ಲವಂಗ, ಇವುಗಳೆಲ್ಲ ಕಾಡಿನಲ್ಲೇ ಅಂದರೆ ನೈಸರ್ಗಿಕ ದತ್ತವಾಗಿ ಹೈಯೆಸ್ಟಾಗಿ ಬೆಳೀತಿತ್ತಲ್ಲ, ಅದನ್ನೆಲ್ಲವನ್ನು ಕೊಯ್ದು ಅದೆಲ್ಲವನ್ನು ಯುರೋಪ್ನ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾಯಿದ್ಲು. ಆ ರೀಸನ್ನಿಂದ ಯಾವುದೇ ಕಾರಣಕ್ಕೂ ಗೇರುಸೊಪ್ಪ ಸಂಸ್ಥಾನ ಅನ್ನುವಂಥದ್ದು ಬಡತನಕ್ಕೆ ಒಳಗಾದ ಸಂಸ್ಥಾನ ಅಲ್ಲವೇ ಅಲ್ಲ. ಯಾವತ್ತಿಗೂ ಶ್ರೀಮಂತ ಸಂಸ್ಥಾನ ಆಗಿತ್ತು ಈ ಗೇರುಸೊಪ್ಪ ಸಂಸ್ಥಾನ. ಯಾಕಂದರೆ ಇಲ್ಲಿ ಯಥೇಚ್ಛವಾಗಿ ನೈಸರ್ಗಿಕವಾಗಿ ಈ ತರಹದ ಕಾಳುಮೆಣಸಾಗಿರಲಿ, ಪತ್ರೆ ಆಗಿರಲಿ ಎಲ್ಲವೂ ಸಿಗೋದ್ರಿಂದ ಇನ್ಕಮ್ ಅನ್ನೋದು ತುಂಬ ಜಾಸ್ತಿ ಇತ್ತು. ಸೊ ಇದು ಬಡತನಕ್ಕೆ ಒಳಗಾದ ಸಂಸ್ಥಾನ ಅಲ್ಲವೇ ಅಲ್ಲ. ತನ್ನ ರಾಜ್ಯ ಜನರನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಚೆನ್ನಭೈರಾದೇವಿ ಎತ್ತಿದ ಕೈಯಾಗಿದ್ಲು. ಚೆನ್ನಭೈರಾದೇವಿ ಕಾಲದಲ್ಲೇ ಸಾವಿರಾರು ಬಸ್ತಿಗಳು, ಆ್ಯಕ್ಚುಲಿ ಚೆನ್ನಭೈರಾದೇವಿ ಜೈನ ಮತದ ರಾಣಿಯಾಗಿದ್ಲು. ಆದರೆ ಅವರು ಹಿಂದೂ ಧರ್ಮದ ಎಲ್ಲರನ್ನೂ ಅಷ್ಟೇ ಗೌರವಿಸ್ತಿದ್ಲು. ಯಾಕಂದರೆ ಇಲ್ಲಿ ಹಿಂದೂ ಧರ್ಮದವರೇ ಜಾಸ್ತಿ ಇದ್ದರು. ಎಷ್ಟು ಜೈನ ಬಸದಿಗಳನ್ನು ಕಟ್ಟಿಸಿದ್ದಾಳೋ ಅಷ್ಟೇ ದೇವಾಲಯಗಳನ್ನು ಕಟ್ಟಿಸಿದ್ದಾಳೆ. ಕಾಡಲ್ಲಿ, ಈ ಉತ್ತರ ಕನ್ನಡದ ಕಾಡುಗಳಲ್ಲಿ ಹೈಯೆಸ್ಟಾಗಿ ದೇವಸ್ಥಾನಗಳು ಕಂಡುಬರುತ್ತೆ. ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ. ಈ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಎರಡೂ ಕೂಡ ಚೆನ್ನಭೈರಾದೇವಿಯ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಕೆಲವೊಂದು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿ ಇವಾಗಲೂ ಪೂಜಿಸ್ತಾ ಇದ್ದಾರೆ, ಕೆಲವೊಂದು ದೇವಸ್ಥಾನಗಳು ಎಲ್ಲೂ ಕಾಣ್ತಾ ಇಲ್ಲ. ಅಂದರೆ ಇದೇ ಕೋಟೆ ಥರ ನಶಿಸಿ ಹೋಗಿದೆ. ಚೆನ್ನಭೈರಾದೇವಿ ತನ್ನ ಆಳ್ವಿಕೆಯ ಸಮಯದಲ್ಲಿ ಸುಮಾರು 1008 ಬಸದಿಗಳನ್ನು ಕಟ್ಟಿದ್ದಾಳೆ, ಜೈನ ಬಸದಿಗಳು. ಆ 1008 ಜೈನ ಬಸದಿಗಳು ಇವಾಗ ನೋಡಲಿಕ್ಕೆ ಸಿಗೋದು 1-2 ಜೈನ ಬಸದಿ ಅಷ್ಟೇ. ಅದರಲ್ಲಿ ಪ್ರಮುಖವಾದ ಜೈನ ಬಸದಿ ಗೇರುಸೊಪ್ಪದಲ್ಲಿ ಕಾಣುತ್ತೆ. ಗೇರುಸೊಪ್ಪ ಈಕೆಯ ರಾಜಧಾನಿಯಾಗಿತ್ತು. ಗೇರುಸೊಪ್ಪದಲ್ಲಿ ಈಕೆ ಕಟ್ಟಿದಂಥ ಜೈನ ಬಸದಿ ಇದೆ. ಹಾಗೆ ಈಕೆಯ ಆಳ್ವಿಕೆಯ ಸಮಯದಲ್ಲಿ ಈಕೆಯ ಸಾಮ್ರಾಜ್ಯದಲ್ಲಿ ಇರುವಂಥ 90ರಷ್ಟು ಜನ ಹಿಂದೂಗಳೇ ಆಗಿದ್ದರು. ಹಿಂದೂಗಳಿಗಾಗಿ ದೇವಸ್ಥಾನಗಳನ್ನು ಜಾಸ್ತಿಯಾಗಿ ಕಟ್ಟಿಸಿದ್ದಾಳೆ ಇವಳು ಕೂಡ ವಿಷ್ಣು ಮತ್ತು ಶಿವನ ಭಕ್ತಿಯಾಗಿದ್ಲು. ಈಕೆಯ ಸಾಮ್ರಾಜ್ಯದಲ್ಲಿ ಹೈಯೆಸ್ಟಾಗಿ ಬೆಟ್ಟಗಳಲ್ಲಿ ವಿಷ್ಣು ಮತ್ತು ಶಿವನ ದೇವಸ್ಥಾನಗಳು ಇವಾಗಲೂ ಕಾಣುತ್ತದೆ. ಇವಾಗ ತುಂಬ ದೇವಸ್ಥಾನಗಳು ನಶಿಸಿ ಹೋಗಿದೆ. ಇದೇ ಕೋಟೆ ಥರ ತುಂಬ ದೇವಸ್ಥಾನಗಳು ಇನ್ನೂ ಹಾಗೇ ಇದೆ. ಗೇರುಸೊಪ್ಪದ ಕೆಲ ಕಾಡುಗಳಲ್ಲಿದೆ. ಹಾಗೆ ಆ ಕಡೆ ಹೊನ್ನಾವರದಿಂದ ಆ ಕಡೆ ತುಂಬ ದೇವಸ್ಥಾನಗಳಿವೆ. ಕೆಲವೊಂದು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ, ಇವಾಗಲೂ ಪೂಜೆಯಲ್ಲಿದೆ. ಕೆಲವೊಂದು ದೇವಸ್ಥಾನಗಳು ಈ ಕೋಟೆಯ ಪರಿಸ್ಥಿತಿಯನ್ನೇ ತಾಳಿದೆ ಅಷ್ಟೇ. ಇವತ್ತು ಸುಮಾರು 100ಕ್ಕೂ ಹೆಚ್ಚು ಈ ಉಂಬಳಗಳು ನಂಗೆ ಕಚ್ಚಿದ್ವು. ಆದರೆ ಅದರಲ್ಲಿ ಇದೇ ದೊಡ್ಡದು ಅನಿಸುತ್ತೆ ನೋಡಿ. ಯಪ್ಪ, ಇಡೀ ಕಾಲೆಲ್ಲ ಫುಲ್ ರಕ್ತ ಆಗಿಬಿಟ್ಟಿದೆ. ಯಾರಿಂದಾದ್ರೂ ತಪ್ಪಿಸ್ಕೊಳ್ಬೋದು, ಈ ಉಂಬಳೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.